ನವನರಸಿಂಹ ವಜ್ರ ಕವಚವನ್ನು ಮಾಗಡಿಯ ಸಾವನದುರ್ಗದ ಶ್ರೀ ನರಸಿಂಹ ಸ್ವಾಮಿ ದೇಗುಲಕ್ಕೆ ತಮ್ಮ ಕ್ಷಮಕ್ಷಮದಲ್ಲಿ ಸಮರ್ಪಿಸುವ ಬಗ್ಗೆ ಹಾಂಗಿಳೆಯರೇ, ತಮಗೆ ತಿಳಿದಿರುವಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಸಾವನದುರ್ಗದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇಗುಲ ಪುರಾತನ ಪ್ರಸಿದ್ಧವಾದುದು. ಮೇಲ್ಕಂಡ ನಮ್ಮ ಟ್ರಸ್ಟ್ ವತಿಯಿಂದ ಶ್ರೀ ನರಸಿಂಹ ಸ್ವಾಮಿ ವಿಗ್ರಹಕ್ಕೆ ನವನರಸಿಂಹ ವಜ್ರ ಕವಚವನ್ನು ಇದೇ ದಿನಾಂಕ 28/1/2026 ಬುಧವಾರ ಬೆಳಿಗ್ಗೆ 9:45ರಿಂದ 10:30 ಒಳಗೆ ನೀಡಲು ದೈವ ಪ್ರೇರಣೆಯಾಗಿರುವುದರಿಂದ ತಾವುಗಳು ಆಗಮಿಸಿ ಈ ದಿವ್ಯ ಸಮಾರಂಭಕ್ಕೆ ಸಾಕ್ಷೀಭೂತರಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಸವಿನಯವಾಗಿ ಪ್ರಾರ್ಥಿಸುತ್ತೇವೆ. ತಾವುಗಳೆಲ್ಲ ಸಹಕರಿಸಬೇಕಾಗಿ ಕೇಳ್ಕೊಳ್ತೀನಿ. ಮಾತಾಡ್ತಾರೆ. ನಮಸ್ಕಾರ. ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ಯಡಿಯೂರು ಜಯನಗರ ಅದ್ರ ಪರವಾಗಿ ತಮ್ಮೆಲ್ಲರೂ ಸ್ವಾಗತ ಬಯಸ್ತಾರೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಎಲ್ಲ ಕಡೆನೂ ದೇವಸ್ಥಾನಗಳಿಗೆ ಈ ಥರ ಏನೋ ಸೇವೆಗಳೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಇದು ಸ್ಪೆಷಲ್ ವಿಶೇಷವಾಗಿ ವಿಷಯ ಇರೋದ್ರಿಂದ ತಮ್ಮನ್ನೆಲ್ಲ ಕರೆದು ಮಾತಾಡೋಣ ಅಂತ ನನಗನ್ನಿಸ್ತು. ಅದಕ್ಕೆ ನಿಮಗೆಲ್ಲ ಒಂದು ವಿಷಯ ತಿಳಿಸಿ ಇದನ್ನು ಪ್ರಚಾರ ಮಾಡಬೇಕಂತ ತಮ್ಮನ್ನೆಲ್ಲ ಕಳಕಳಿಯಿಂದ ಕೇಳ್ತೀವಿ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅದು ಸ್ವಯಂಭೂ ದೇವಸ್ಥಾನ. ಅಲ್ಲಿ ಸಾವನದುರ್ಗದಲ್ಲಿ ಸುಮಾರು 13ನೇ ಶತಮಾನದಲ್ಲಿ ಬಲ್ಲಾಳರ ಕಾಲದಲ್ಲಿ ಅದು ಇದಕ್ಕೆ ಬಂದಿದೆ. ಅದಾದಮೇಲೆ ಕೆಂಪೇಗೌಡ ಬೆಂಗಳೂರಿಗೂ ಅದಕ್ಕೂ ನಿಕಟ ಸಂಬಂಧ ಇದೆ. ಮೊದಲನೇ ಕೆಂಪೇಗೌಡ ಬೆಂಗಳೂರಿನ ನಿರ್ಮಾಣ ಮಾಡ್ತಾನೆ. ಆ ನಿರ್ಮಾಣ 16ನೇ ಶತಮಾನದಲ್ಲಿ ಇಲ್ಲಿ ಶುರುವಾಗುತ್ತೆ ಅವ್ರದ ವಂಶದ ಆಳ್ವಿಕೆ. ಅದು ಕೊನೆ ಆಗೋದು ಸಾವನದುರ್ಗದಲ್ಲಿ, ಕೊನೆ ಇದಾಗುತ್ತೆ. ಆಮೇಲೆ ಮೈಸೂರು ಮಹಾರಾಜರುಗಳು ಅವ್ರನ್ನ ಟೇಕ್ ಓವರ್ ಮಾಡ್ತಾರೆ. ಆಮೇಲೆ ಇದೊಂದು ಹಿಸ್ಟಾರಿಕಲ್ ಆಸ್ಪೆಕ್ಟು. ಇನ್ನೊಂದು ಪೌರಾಣಿಕ ಹೇಳಿಕೊಡಿದ್ರೆ, ಲಕ್ಷ್ಮೀ ನರಸಿಂಹಸ್ವಾಮಿಗೆ ಯೂಶ್ವಲಿ ಚತುರ್ಭುಜ, ಅಷ್ಟಭುಜ, ಷೋಡಶಭುಜ ಇಷ್ಟು ಇದಕ್ಕೆ. ಲಕ್ಷ್ಮೀ ನರಸಿಂಹನ ಅವತಾರ, ರುದ್ರ ಅವತಾರ, ಉಗ್ರ ಅವತಾರ, ನವ ಅವತಾರಗಳನ್ನು ನಾವು ಬೇರೆ ಬೇರೆ ಇದೆ. ಆದರೆ ಈ ಶಂಕರಾಚಾರ್ಯರ ಪರಂಪರೆಯಲ್ಲಾಗಲಿ ಅಥವಾ ಮಾಧ್ವರ ಪರಂಪರೆಯಲ್ಲಾಗಲಿ ಅಥವಾ ರಾಮಾನುಜಾಚಾರ್ಯರ ಪರಂಪರೆಯಲ್ಲಾಗಲಿ ಎಲ್ಲೂ 18 ಕೈಗಳ ನರಸಿಂಹ, ಅಷ್ಟದಶಭುಜ ನರಸಿಂಹನ ಮಾಡಿಲ್ಲ. ಇದು ಅದು ದೇವ ಪ್ರೇರಣೆ ಆಗಿದೆ. ನಮ್ಮ ಇದಕ್ಕೆ ಆಗಿದ್ದಕ್ಕೆ ಅದನ್ನು ನಮ್ಮ ಟ್ರಸ್ಟ್ ಪರವಾಗಿ ಇದನ್ನು ಮಾಡಿ ಅವ್ರಿಗೆ ಸಮರ್ಪಿಸ್ತಾ ಇದ್ದೀವಿ. ಇದಕ್ಕೆ ಸಂಭವಾಮಿ ಯುಗೆ ಯುಗೆ ಧರ್ಮ ಎಲ್ಲನೂ ಅವಸಾನ ಆದಾಗೆಲ್ಲನೂ ದೇವರು ಯಾವುದೋ ರೀತಿಯಲ್ಲಿ ಬರ್ತಾನೆ. ಅವನು ವಾಸುದೇವ, ಎಲ್ಲದರಲ್ಲೂ ಇರ್ತಾನೆ. ಗಿಡದ ರೂಪದಲ್ಲಿ ಬರ್ಬೋದು, ಮಣ್ಣಿನ ರೂಪದಲ್ಲಿ ಬರ್ಬೋದು, ಶಿಲೆ ರೂಪದಲ್ಲಿ ಬರ್ಬೋದು, ಮನುಷ್ಯನ ರೂಪದಲ್ಲಿ ಬರ್ಬೋದು, ಯಾವ ರೂಪದಲ್ಲಾದ್ರೂ ಬರ್ತಾರೆ. ಪ್ರಧಾನವಾಗಿ ನಾವು ಅರ್ಚನಾ ಮಾಡೋದ್ರಿಂದ ಅಲ್ಲಿ ಶಕ್ತಿ ಕೇಂದ್ರವಾಗಿ ಬರ್ತಾರೆ. ನನಗೆ ಅನಿಸುತ್ತೆ ಅಯೋಧ್ಯೆಗೆ ಎಷ್ಟೋ 1000 ವರ್ಷಗಳಾದಮೇಲೆ ರಾಮ ವಾಪಸ್ ಬಂದಿದ್ದಾನೆ. ಅದೇ ಥರ ನರಸಿಂಹನ ಪೂರ್ಣಾವತಾರದಲ್ಲಿ ಸಾವನದುರ್ಗದಲ್ಲಿ ಬಂದು ನೆಲೆಸ್ತಾ ಇದ್ದಾನೆ ಅಂತ ನಮ್ಮ ಅನಿಸಿಕೆ. ಇದು ಎಲ್ಲರಿಗೂ ಪ್ರಚಾರ ಆಗಲಿ, ನರಸಿಂಹನ ಆಶೀರ್ವಾದ ನಮಗೆಲ್ಲ ಇರಲಿ. ಅವನು ನಮಗೆಲ್ಲ ಪ್ರೇರಣೆ ಇದ್ದು ನಮ್ಮ ಹಿಂದೂ ದೇಶದ, ಹಿಂದೂ ಸಂಸ್ಕೃತಿಯ, ಹಿಂದೂ ಧರ್ಮದ ಸಂಸ್ಥಾಪನೆಯನ್ನು ಮಾಡಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಅದರ ಪರವಾಗಿ ಮಾನ್ಯ ದೇವೇಗೌಡರು, ಮಾಜಿ ಪ್ರಧಾನಿಗಳು, ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿಯವರು, ಸನ್ಮಾನ್ಯ ಬಾಲಕೃಷ್ಣ ಅವರು, ರೇವಣ್ಣನವರು, ಎಚ್.ಎಂ. ರೇವಣ್ಣನವರು, ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಸತ್ರ ನ್ಯಾಯಾಧೀಶರು ಈಗ ಬಿಜಾಪುರದಲ್ಲಿದ್ದಾರೆ, ಮೋಹನ್ ಅವರು ಲೋಕಾಯುಕ್ತದಲ್ಲೂ ಇದ್ದರು. ಇದು ಒಂದು ಪರಂಪರೆ, ರಾಜಕೀಯ ಪರಂಪರೆ. ಇದರಲ್ಲಿ ಯದುವೀರ ಕೃಷ್ಣದತ್ತ ನರಸಿಂಹರಾಜ ಒಡೆಯರನ್ನು ಕೇಳ್ಕೊಂಡ್ವಿ. ಅವರು ಬರ್ತೀನಿ ಅಂತ ಹೇಳಿದರು ಮೊದಲು, ಬಟ್ ಕಾರಣಾಂತರಗಳಿಂದ ಬರ್ತಾರೋ ಇಲ್ಲೋ ಏನೂ ಗೊತ್ತಿಲ್ಲ.
ಅದಾದಮೇಲೆ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಅವರು, ಸಂಸದರು ಮಂಜುನಾಥ್ ಅವರು, ನಮ್ಮ ಸನ್ಮಾನ್ಯ ಸಚಿವರು ಕರ್ನಾಟಕದ ದೆಹಲಿ ಪ್ರತಿಯಾದ ಜಯಚಂದ್ರ ಅವರು, ನಮ್ಮ ಚಿದಾನಂದ ಗೌಡರು ವಿಧಾನ ಪರಿಷತ್ ಸದಸ್ಯರು, ಇನ್ನೊಬ್ಬರು ಸತ್ಯನಾರಾಯಣ ರಾಜು ಅಂತ ಅವರು ನೃತ್ಯ ಕಲಾವಿದರು. ಭಾರತೀಯ ಸಂಸ್ಕೃತಿಯನ್ನು ಕರ್ನಾಟಕ ನೃತ್ಯವನ್ನು ಇವರು ಎಲ್ಲ ಕಡೆ ಪ್ರಸರಿಸಿ ಅನೇಕ ಯೂನಿವರ್ಸಿಟಿಗಳಿಂದ ಸುಮಾರು ಡಾಕ್ಟರೇಟ್ಗಳೆಲ್ಲ ತಗೊಂಡಿದ್ದಾರೆ. ಅವರು ಅದಕ್ಕೆ ಬಂದು ಅವತ್ತು ನೃತ್ಯ ನೀಲಾಂಜಲಿಯನ್ನು ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಅದಕ್ಕೆಲ್ಲ ತಾವು ಪ್ರಸಾರ ಮಾಡಿ ಸಹಕರಿಸಬೇಕಾಗಿ ನಾನು ಕೋರಿದ್ದೀನಿ. ರಾಜ್ಕುಮಾರ್ ಇದ್ದಾರೆ. ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸಾವನದುರ್ಗ ಬೆಂಗಳೂರು ನಗರಕ್ಕೆ ಬಹಳ ಹತ್ತಿರವಾದಂತಹ ಒಂದು ಪ್ರವಾಸಿ ಧಾಮ. ಅದು ಏಷ್ಯಾದಲ್ಲೇ 2ನೇ ಏಕಶಿಲಾ ಬೆಟ್ಟ. ತಾವೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಕೇಳಿರ್ತೀರ. ಅದು ಅಲ್ಲಿ ಈ ಲಕ್ಷ್ಮೀನರಸಿಂಹ ಸ್ವಾಮಿ ನೆಲೆಸಿರೋದು ಬಹುಶಃ ನಮ್ಮ ಸುದೈವ. ಅದನ್ನು ಪ್ರವಾಸಿ ಧಾಮ ಹಾಗೆ ಒಂದು ಪುಣ್ಯಧಾಮ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ಅದು ಕುಟುಂಬದ ಮನೆ ದೇವರು. ಬಹಳ ಜನಕ್ಕೆ ಬೆಂಗಳೂರು ಮೈಸೂರಿಗೆ ಬಹಳ ಜನಕ್ಕೆ ಅದು ಮನೆ ದೇವರು. ಬಹುಶಃ ತಾವುಗಳೆಲ್ಲ ಏನಾದರೂ ಶನಿವಾರ ಭಾನುವಾರ ಹೋದರೆ ಅಲ್ಲಿ ಸುಮಾರು ಒಂದು 1 ಕಿಲೋಮೀಟ್ರು ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ, ಅಷ್ಟೊಂದು ಅಲ್ಲಿ ವೈಭವ ಇರುತ್ತೆ. ಹೊರಗಡೆಯಿಂದ ಬರೋ ಜನಗಳಿಗೆ ಅದು ಆ ಪ್ರದೇಶ ಬಹಳ ಒಂದು ಪುಣ್ಯಧಾಮ ಆಗೋದು ಸಂಶಯ ಇಲ್ಲ, ಈಗಾಗಲೇ ಆಗಿದೆ. ಅದನ್ನು ಇನ್ನೂ ಪ್ರಸಿದ್ಧಪಡಿಸಬೇಕು ಅಂತ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ಕುಟುಂಬ ಬಹಳ ಕಾಸ್ಟ್ಲಿ, ಅದನ್ನು ಹೇಳ್ಬಾರ್ದು, ಅದು ತೂಕ, ಅದನ್ನು ಅದು ಮಾಡಿರೋ ಖರ್ಚು, ಅದನ್ನು ಭಾಳ ದೊಡ್ಡ ಸಮಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಅರ್ಪಣೆ ಮಾಡ್ತಾ ಇರೋದು ಅದು ಬೆಳ್ಳಿಯ ಒಂದು 18 ಹಸ್ತಗಳಿರುವಂತಹ ನರಸಿಂಹಸ್ವಾಮಿ ವಿಗ್ರಹ ಅಂದರೆ ಅದಕ್ಕೆ ಕವಚ, ನವನರಸಿಂಹ ಮುದ್ರ ಕವಚ ಅಂತ ಅದಕ್ಕೆ ಹೆಸರು. ಅದನ್ನು ಈ ಕುಟುಂಬ ಮಾಡ್ತಾ ಇರೋದು ಬಹುಶಃ ಅದು ಒಂದು 10 ಜನ ಸೇರಿದ್ರು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವರಿಗೆ ಮನೆ ದೇವರಿಗೋಸ್ಕರ ಅದನ್ನು ಆ ಪ್ರದೇಶನ ಆಗುವ ದೇವನವನ್ನು ಹೆಚ್ಚು ಪ್ರಚಾರ ಮಾಡಬೇಕು. ಅಲ್ಲಿ ಶಕ್ತಿನೂ ಇದೆ. ಅಲ್ಲಿ ಪುರೋಹಿತರು ಕೇಳಿದವರು ಹೇಳ್ತಾರೆ, ಆ ಒಂದು ಟೈಮ್ ಮಹಾಮಂಗಳಾರತಿ ನೋಡುವಾಗ ಆ ದೇವರಿಗೆ, ಮೂಲ ದೇವರಿಗೆ ಬೆವರು ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಅವ್ರು ತೋರಿಸ್ತಾರೆ. ಅದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅದು ದೇವರಿಗೆ ಗೊತ್ತು. ಆದರೆ ಅದರಲ್ಲಿ ಒಂದು ಶಕ್ತಿ ಅಂತ ಇದೆ. ಅದನ್ನು ನಡ್ಕೊಳ್ಳೋಂಥ ಕುಟುಂಬದವ್ರು ಹೇಳ್ತಾರೆ, ನಮ್ಮ ಏನು ಕಷ್ಟಗಳಿದ್ರು ಬಂದು ದೇವರನ್ನ ಬೇಡ್ಕೊಂಡ್ರೆ ಅದು ಪರಿಹಾರ ಆಗುತ್ತೆ ಅಂತ. ಅದನ್ನು ನಾವು ಹೆಚ್ಚಿನ ಪ್ರಚಾರ ಕೊಟ್ಟು ತಮ್ಮೆಲ್ಲರ ಸಹಕಾರದಿಂದ ಅದನ್ನು ಒಂದು ಪುಣ್ಯಧಾಮವನ್ನು ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಅಷ್ಟು ಒಂದು ವಿಶ್ವಾಸದಿಂದ ಅದನ್ನು ಅರ್ಪಣೆ ಮಾಡೋದನ್ನು ದೊಡ್ಡ ಫಂಕ್ಷನ್ ಮಾಡಿ ಇಂಥ ದೊಡ್ಡ ನಮ್ಮ ಮಹಾನ್ ವ್ಯಕ್ತಿಗಳಿಂದ, ಆಮೇಲೆ ನಮ್ಮ ಶ್ರೀ 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 ನಂಜಾವಧೂತ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈಗ ತಾವೆಲ್ಲ ಸಹಕಾರ ಕೊಟ್ಟು ಇದಕ್ಕೆ ಪ್ರಚಾರ ಕೊಡಬೇಕು ಅಂತ ನಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಆಯ್ಕೆ ಮಾಡಿಕೊಡ್ತಾರೆ. ನಮಸ್ಕಾರ. ಹೇಳ್ತೀರಾ? ಸೊ ಎಷ್ಟು ವರ್ಷ ಹಳೆಯದು ಅನ್ನೋದಕ್ಕೆ ದಾಖಲೆ ಎಲ್ಲಿ ಗಂಟ ಮಾತಾಡುತ್ತೆ? ಸುಮಾರು ಇದು 13ನೇ ಶತಮಾನ 14ನೇ ಶತಮಾನದ ಬಹಳ ಕಾಲದಿಂದನೂ ಇದು ಹಿಸ್ಟ್ರಿಲಿ ಲಿಖಿತವಾಗಿ ಸಿಗುತ್ತೆ ನನಗೆ. ನಾನು ವೃತ್ತಿಯಲ್ಲಿ ವೈದ್ಯನಾಗಿದ್ದೀನಿ. ಈ ಕಾಯಿಲೆಗೆ ರೋಗಕ್ಕೆ ಕಾರಣಗಳನ್ನೆಲ್ಲ ಹುಡುಕಕ್ಕೆ ಹೋದರೆ ಭಾಳ ಕಷ್ಟ. ಇಲ್ಲಿ ಇವಾಗ ಹೋಮಿಯೋಪತಿ ಇದೆ, ಆಯುರ್ವೇದ ಇದೆ, ನಮ್ಮ ಮಾಡರ್ನ್ ಮೆಡಿಸಿನ್ ಇದೆ. ಇಲ್ಲಿ ಎಲ್ಲರೂ ಮೂಲ ಕಾರಣಗಳು ಕಾಯಿಲೆಗೆ ಏನು ಬರುತ್ತೆ ಅಂತ ಸುಮಾರು ಗೊತ್ತಾಗುತ್ತೆ. ಕಾರಣಕ್ಕೆ ಕಾರಣ ಹುಡ್ಕೊಳ್ಳೋದಾಗ ಅಲ್ಟಿಮೇಟ್ಲಿ ಭೌತಿಕವಾಗಿ, ಬೌದ್ಧಿಕವಾಗಿ, ಆಮೇಲೆ ಆಧ್ಯಾತ್ಮಿಕವಾಗಿ ಕೊನೆಗೆ ಹೋಗೇ ಹೋಗ್ಬೇಕು. ಎಲ್ಲರೂ ಎಲ್ಲ ಏನೂ ಆಗಲಿಲ್ಲ ಅಂದಾಗ ದೇವ್ರ ಪ್ರೇರಣೆಗೆ ದೇವರ ಮನೆ ಹೋಗ್ತಾರೆ. ನನ್ನ ಅನುಭವದಲ್ಲಿ ಒಂದು ನಂಬಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ಫೇತಿಂದ ಯಾರು ಬರ್ತಾರೆ, ಆ ಫೇತೇನೆ ಅವ್ರಿಗೆ ಸುಮಾರು 99% ಹೀಲಾಗುತ್ತೆ. ಸೊ ಪ್ರತಿಯೊಂದು ಯಾವುದೇ ರಿಲಿಜನ್ ತಗೊಳ್ಳಿ, ದೇವರಲ್ಲಿ ನಂಬಿಕೆ ಇರೋರು, ದೇವರಲ್ಲಿ ನಂಬಿಕೆ ಇಲ್ಲೇ ಇರೋರು.
ಎಲ್ಲ ರಿಲಿಜನ್, ಎಲ್ಲ ಮತಗಳು ದೇವರಲ್ಲಿ ನಂಬಿಕೆ ಇದ್ದೇ ಇದೆ, ದೇವರಲ್ಲಿ ದೇವರು ಇದ್ದಾನೆ ಅಂತಲೇ ಹೇಳ್ಕೊಂಡಿದ್ದಾರೆ. ಸೊ ಅವರವರ ಭಾವಕ್ಕೆ, ಅವರವರ ಭಗವತಿಗೆ ಅವರವರ ವಿವಿಧ ರೂಪಗಳು. ಸೊ ಅವನು ವಾಸುದೇವ ಅಂತಾರೆ ದೇವರಿಗೆ, ಅಂದ್ರೆ ಎಲ್ಲದರಲ್ಲೂ ಎಲ್ಲೆಲ್ಲೂ ಇದ್ದಾನೆ ಅಂತ. ಸೊ ನಿಮ್ಮಲ್ಲೂ ಇದ್ದಾನೆ, ನಮ್ಮಲ್ಲೂ ಇದ್ದಾನೆ, ಅದನ್ನು ನಂಬಿಕೆ ಮಾಡ್ಕೊಂಡು ಅದಕ್ಕೆ ಒಂದು ವಿಗ್ರಹ ಮಾಡಿಕೊಂಡ್ರೆ ಅದಕ್ಕೆ ಒಂದು ಕಾನ್ಸಂಟ್ರೇಷನ್ ಬರ್ತದೆ. ಅದನ್ನು ಮಾಡಿಕೊಂಡು ನಂಬಿಕೆ, ನಮಗೆ ಆ ಥರ ಅನುಭವಗಳಾಗಿದೆ. ನಾನು ಸಾಕಷ್ಟು ನನ್ನ ಪ್ರಾಕ್ಟೀಸಲ್ಲಿ ಎಷ್ಟು ವಾಸಿ ಮಾಡೋಕ್ಕಾಗದೇ ಇರುವಂಥ ಕಾಯಿಲೆಗಳು ಇನ್ನು ನಮ್ಮ ಕೈಲಿ ಆಗೋದಿಲ್ಲ ಅನ್ನೋದನ್ನೆಲ್ಲ ಅವ್ನಿಗೆ ಒಪ್ಪಿಸಿದಾಗ ಅದು ಅದ್ಭುತವಾಗಿ ಮಿರಾಕ್ಯುಲಸ್ ಆಗಿ ಈ ವಾಸಿಯಾಗಿವೆ, ಅನುಕೂಲಗಳಾಗಿವೆ. ಅದು ಒಂದು ನನ್ನ ಪ್ರೇರಣೆ. ಆಮೇಲೆ ಇವನು ನನಗೆ ಕನಸಿನಲ್ಲೂ ಬಂದು ನನಗೆ ನೀವು ಪೂರ್ಣ ಅವತಾರ ತೋರ್ಸಪ್ಪ ಅಂತ ಹೇಳಿದಾಗ ಇಲ್ಲಿ ಉಗ್ರ ಜೊತೆಗೆ ವರದ ಅಭಯ ಹಸ್ತ. ನಾನು ಆಮೇಲೆ ನೋಡಿದೆ ಇದರಲ್ಲಿ ಎಲ್ಲೂ ಇರ್ಲಿಲ್ಲ ಅಷ್ಟ. ಸೊ ಅವರ ಬಂದಿದ್ದಕ್ಕೆ ನಾನು ಪ್ರೇರಣೆ ಆಗಿ ನಾನೊಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ದೇಶಕ್ಕೆ ಒಳ್ಳೇದಾಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಪ್ರೇರಣೆಯಿಂದ ಇದನ್ನ ಮಾಡಕ್ಕೆ ಬಂದೆ. ಇದು ನಮ್ಮ ಮನೆತನ, ನಮ್ಮ ಕುಟುಂಬ, ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್. ಇದು ಯಡಿಯೂರಲ್ಲಿ ಇದೆ. ಈ ಯಡಿಯೂರು ಒಂದು ಪ್ರಸಿದ್ಧವಾದ, ಇಲ್ಲಿ ಸುಮಾರು ಎಲ್ಲರೂ ಒಂದು 100 ವರ್ಷದಿಂದ ಅದಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನಡ್ಕೊಳ್ತಾ ಇದ್ದಾರೆ. ಅಲ್ಲಿ ಒಂದು ವ್ಯವಸ್ಥೆ ಸರಿಯಾಗೋದಕ್ಕೆ, ಒಂದು ಬ್ರಹ್ಮರಥೋತ್ಸವ ಮಾಡೋದಕ್ಕೆ, ಒಂದು ರಥಸಪ್ತಮಿ ಮಾಡೋದಕ್ಕೆ ಅದೆಲ್ಲರನ್ನು ಈ ಸಂಸ್ಥೆಯಿಂದ ಮಾಡ್ತಾ ಇದ್ರು. ಅದನ್ನು ನಾವು ಮಾಡಿಸ್ಕೊಂಡು ಇದ್ವಿ. ಇವಾಗ ಎನ್ ಸ್ವಾಮಿ ಮತ್ತು ನಾನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇವುಗಳ ಅಧ್ಯಕ್ಷತೆಯಲ್ಲಿ ಅದು ನಡೀತಾ ಇದೆ. ಇದು ಶುರುವಾಗಿ ಪ್ರಾಜೆಕ್ಟ್ ನನಗನ್ಸಿದ್ದು 10 ವರ್ಷದಿಂದ. ಆವಾಗಿಂದನೂ 3 ವರ್ಷದಿಂದ ನಾವು ಇದನ್ನೆಲ್ಲ ಸ್ವೀಕರಣೆ ಮಾಡಕ್ಕೆ ಹೊರಟ್ವಿ. ಸುಮಾರು ಒಂದು 35 kg ಆಗುತ್ತೆ. ವೆಚ್ಚ ಏನು ಗೊತ್ತಿಲ್ಲ, ಸುಮಾರು ನಮ್ಮ ಮನೆಗಳಲ್ಲಿ ಇರೋದನ್ನೆಲ್ಲಾನು ನಾವು ಎಲ್ಲ ಕೂಡೀಕರಿಸಿ ಇದು ಮಾಡಿದ್ವಿ. ಒಬ್ಬರು ಪ್ರಖ್ಯಾತ ಶಿಲ್ಪಿ, ನಮ್ಮ ಕರ್ನಾಟಕ ಸರ್ಕಾರದಿಂದ ಗೌರವಾನ್ವಿತರಾಗಿದ್ದಾರೆ. ಶಂಕರಾಚಾರ್ಯ ಶೃಂಗೇರಿ ಮಠಕ್ಕೆ ಶಾರದಾ ವಿಗ್ರಹಗಳೆಲ್ಲ ಬಹಳ ಮಾಡ್ಕೊಂಡಿದ್ದಾರೆ. ಅವ್ರ ಮೂಲಕ ಇದನ್ನ ಮಾಡಿಸ್ತಾ ಇದ್ದೀವಿ. ತಾವೆಲ್ಲ ಬಂದು ನೋಡಿ ಅದನ್ನ ನಾನು ಹೇಳೋದಿಲ್ಲ, ಅನುಭವಿಸಿ ಅದ್ಭುತವನ್ನ ಅನುಭವಿಸ್ತೀವಿ. ಇದು ದೇವರು ಮಾಡಿದ್ದನ್ನೆಲ್ಲ ಬೆಲೆ ಕಟ್ಟಕ್ಕಾಗೋದಿಲ್ಲ. ಸುಮಾರು ಎಲ್ಲ ಇವತ್ತಿನ ಬೆಲೆಗೆ ನೋಡಿ, ಇವತ್ತು ಪೇಪರ್ ನೋಡಿದ್ರೆ 3 ಲಕ್ಷ ಅಂತ ಹೇಳ್ತಾರೆ. 3 ಸೊ ಹೆಚ್ಚು ಕಮ್ಮಿ 1 ಕೋಟಿ ಮೇಲೆ ಆಗುತ್ತೆ. ಸರ್, ಈಗ ಬೀದರಲ್ಲಿ ಲಕ್ಷ್ಮೀ ನರಸಿಂಹ ಜರ್ನಾಸ್ವಾಮಿ ದೇವಸ್ಥಾನ ಅಂತ ಇದೆ, ನಮಗೆ ಗೊತ್ತಿದೆಯಾ? ಬೀದರಲ್ಲಿ. ಹೌದೌದು. ಇಲ್ಲಿ ಪ್ರಶ್ನೆ ಬಂದಿದೆ. ಸೊ ಈಗ ಆ ದೇವಸ್ಥಾನ ಏನಿದೆ ಅಲ್ಲಿ ಎಸ್ಪೆಷಲಿ ಮಕ್ಕಳಾಗ್ತಾ ಇರೋರಿಗೆ ಮತ್ತೆ ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೈಲೈಟ್ ಮಾಡಿದ್ದಾರೆ, ಮೆನ್ಷನ್ ಇದೆ. ಬಾದಾಮಿ ಅವತಾರದಲ್ಲಿ ಇದೆ. ಅಲ್ಲಿ ಹೋಗಿ ಇದ್ರೆ ನಿಮಗೆ ಅನುಕೂಲ ಆಗುತ್ತೆ. ನನ್ನ ಚಿಕ್ಕ ವಯಸ್ಸಲ್ಲಿ, ನನ್ನ ಬಾಲ್ಯದಲ್ಲಿ ಅಲ್ಲಿ ಹೋಗಿ 1 ವರ್ಷ ಆಗಿತ್ತು. ಆವಾಗ ಅಲ್ಲಿ ನೋಡ್ತಾ ಇದ್ದೆ ಬಹಳ ಅದ್ಭುತ. ಇವಾಗ ನಾವು ಸೈಕಲಾಜಿಕಲಿ ಪೊಸೆಸಿವ್ ಸಿಂಡ್ರೋಮ್ಸ್ ಅಂತೀವಿ. ಬಟ್ ಆ ಕಾಲದಲ್ಲಿ ಏನೋ ಒಂದು ಕಾರಣದಿಂದ ದೆವ್ವಗಳು ಬರೋದು, ಅದು ನಿಮಗೆಲ್ಲ ತೊಂದರೆ, ಆತ್ಮಗಳೆಲ್ಲ ಪ್ರೇತಾತ್ಮಗಳೆಲ್ಲ ತೊಂದರೆ ಕೊಡುತ್ತೆ ಅಂತ ಬರೋದು. ಅವಾಗ ಅಲ್ಲಿ ಬಿಡಿಸೋದಕ್ಕೆಲ್ಲ ಬಹಳ ಇತ್ತು. ಅವಾಗ ಇನ್ನೊಂದು ಏನು ಅಂದರೆ, ಅಸ್ಟ್ರಾಲಜಿಕಲಿ ಅಷ್ಟೊಂದು ನಮಗೆ ಜನ್ಮ ಕುಂಡಲಿ ನೋಡೋದು ಅವೆಲ್ಲ ಇರಲಿಲ್ಲ. ಎಸ್ಪೆಷಲಿ ಲೋಯರ್ ಕೆಳವರ್ಗದ ಜನಗಳಲ್ಲಿ ಅವರೆಲ್ಲ ಬಂದು ಅಲ್ಲಿ ಪ್ರಸಾದ ಅಂತ ಕೇಳ್ಬಿಟ್ಟು ಅವ್ರ ಮನೆ ಏನೇ ಕೆಲಸ ಇರಲಿ, ಮದುವೆಗಳಾಗಬೇಕಾದ್ರೆ ಅಥವಾ ಮನೆ ಕಟ್ಟಬೇಕಾದ್ರೆ ಏನೇ ಒಂದು ಒಳ್ಳೆ ಕಾರ್ಯಗಳು ಮಾಡಬೇಕಾದ್ರೆ ಅಲ್ಲಿಂದ ಬಂದು ಪ್ರಸಾದ ಅಂತ ತಗೊಂಡು ಅದ್ರ ಮೂಲಕ ಅವ್ರು ಮಾಡ್ತಾ ಇದ್ರು. ಅದನ್ನ ನಾನು ನೋಡ್ತಾ ಇದ್ದೇನೆ. ಇದಾದ್ಮೇಲೆ ನಾನೇನಾಯ್ತು, ನಾನು ಡಾಕ್ಟರ್ ಆದ್ಮೇಲೆ ಕೆಲವು ಅದ್ಭುತ ಅನುಭವಗಳಾಯ್ತು. ನನ್ನ ಇದರಲ್ಲಿ ಒಂದು ಬಹಳ ಪ್ರಖ್ಯಾತವಾದ ಮನೆತನದವರು ಒಂದು 7 ಅಬಾರ್ಷನ್ಸ್ ಆಗ್ಬಿಡ್ತಾವೆ. ಪ್ರೀ ಎಕ್ಲಾಂಟಿಕ್ ಟಾಕ್ಸಿಮಿ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಡೆಲಿವರಿ
ಪ್ರೆಗ್ನೆನ್ಸಿ ಆದ ತಕ್ಷಣ ಅವ್ರಿಗೆಲ್ಲ ಬ್ಲಡ್ ಪ್ರೆಷರ್ ಅವಾಗ ಅವರು ಅನೇಕ ಒಳ್ಳೆ ಸ್ಪೆಷಲಿಸ್ಟ್ಗಳೆಲ್ಲ ತೋರಿಸಿ ನಮ್ಮ ರಾಜಲಕ್ಷ್ಮಿ ಅವರು ದೊಡ್ಡ ದೊಡ್ಡ ಡಾಕ್ಟರ್ ಎಲ್ಲರೂ ಅವ್ರು ಹೇಳ್ಬಿಟ್ರು, ನೋಡಪ್ಪ ನೀವು ಡಿಕ್ಲೇರ್ ಮಾಡ್ಬಿಟ್ರು, ನೀವು ಆಪರೇಷನ್ ಮಾಡ್ಕೊಂಬಿಡು, ಒಂದು ದತ್ತು ತಗೊಬಿಡು, ಇಲ್ಲಿರೋ ತೊಂದರೆ ಆಗುತ್ತೆ, ನಿಮ್ಮ ಜೀವಕ್ಕೆ ಅಪಾಯ ಆಗುತ್ತೆ. ನಾನು ಇದನ್ನ ನೋಡೋಣ, ನಾನೇ ಅದನ್ನ ಒಂದು ಆ್ಯಕ್ಚುಲಿ ನೋಡೋಣ, ಇದನ್ನ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡೋಗಿ ಅವ್ರಿಗೆ ನೀನು ಅವ್ರ ಪ್ರಸಾದ ಕೇಳು ಅಂತೇಳಿ. ಅವ್ರು ಪ್ರಸಾದ ಕೇಳಿದ್ರೆ ಅವ್ರಿಗೆ ಪ್ರಸಾದ ಸಿಕ್ತು. ಬರೀ ನಾನು ನೋಡ್ಕೊಳ್ತೀನಿ, ನೀನು ಎಲ್ಲೂ ಹೋಗ್ಬೇಡ್ರಿ, ನಾನೇ ನೋಡ್ಕೊಳ್ತೀನಿ. ಇದಾದ್ಮೇಲೆ ಅವ್ರಿಗೆ ಒಂದು ಮಗು ಆಯಿತು. ಆ ಮಗು ಸ್ವಾತಿ ನಕ್ಷತ್ರದಲ್ಲೇ ನರಸಿಂಹನ ನಕ್ಷತ್ರದಲ್ಲೇ ಹುಟ್ಟಿತು. ಇದಾದ್ಮೇಲೆ ಇನ್ನೊಂದು ಮಗು ಆಯಿತು. ಸೊ ಅದೆಲ್ಲ ನಾನು ಏನು ತೊಂದರೆಗಳಿಂದ ಮೆಡಿಕಲ್ ಪ್ರಾಬ್ಲಮ್ಗಳಾಗಿರ ಇದಕ್ಕೆ ನಾನು ನನ್ನ ಮೆಡಿಕಲ್ ಸೈನ್ಸಲ್ಲಿ ಎಕ್ಸ್ಪ್ಲನೇಷನ್ ಕೊಡೋಕೆ ಆಗಲಿಲ್ಲ. ಆಮೇಲೆ ಎಷ್ಟೋ ಕ್ಯಾನ್ಸರ್ಗಳು ಕೊನೆ ಇದರಲ್ಲಿ ಟರ್ಮಿನಲ್ ಕೇಸ್ಗಳು ಅನ್ನೋದೆಲ್ಲ ನಾನು ನೋಡಿ ಕೊನೆಯಲ್ಲಿ ಏನೋ ಇಲ್ಲ ನಾವು ಮಾಡಿದ್ದೀವಿ ಅದು ಹೋಗಿ ಕೇಳ್ಕೊಂಬಂದ್ರೆ ಅದು ಸೊ ಇದಕ್ಕೆ ಈ ಥರ ಮಿರಾಕ್ಯುಲಸ್ ಆಗಿದೆ. ಈ ಥರ ಎಷ್ಟೋ ಅನುಭವಗಳಾಗಿದೆ ಎಲ್ಲರೂ ನಾನು ಕೇಳಿದೆ. ಸೊ ಅದರಿಂದ ನನಗೂ ಇದನ್ನು ಪ್ರೇರಣೆ ಆಯಿತು. ನಾನು ಚಿಕ್ಕ ವಯಸ್ಸಿಂದ ಅದನ್ನು ನೋಡಿದ್ರಿಂದ ನನಗೆ ಇದು ಒಂದು ಭಕ್ತನಾಗಿದ್ದೆ. ನನಗೆ ಬೇಸಿಕ್ಲಿ